ನಮಸ್ಕಾರ. ಮನುಜ ಮಲ್ನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅನುಪಮ ಇವತ್ತು ಏನೇನೋ ಗೇಮ್ಸು ಮತ್ತು ಹಾಡು ಆ ಥರ ಏನೇನೋ ಇವ್ರದ್ದು ಬರೀ ಪ್ರೋಗ್ರಾಮ್ಗಳೇ, ದಿನನಿತ್ಯನೂ ಪ್ರೋಗ್ರಾಮೇನೆ ಅದು ಇಟ್ಕೊಂಡಿರ್ತಾಳೆ. ಆಮೇಲೆ ಬಾಲ್ಸ್ ಆಟ ಆಡೋದು, ಬಾಲು, ರಿಂಗು, ಈ ಥರ ಎಲ್ಲ ಆಟ ಆಡೋದನ್ನು ಇಟ್ಕೊಂಡಿರ್ತಾಳೆ. ಆದರೆ ಪ್ರೇಮ್ ಅಲ್ಲಿಗೆ ಬಂದಿರಲ್ಲ, ಎಂಟ್ರಿ ಆಗಿರಲ್ಲ. ಇವ್ರ ಮನೆಯವರೆಲ್ಲ ಸೇರ್ಕೊಂಡು ಆಟ ಆಡ್ತಿರ್ತಾರೆ. ಪ್ರೇಮ್ಗೆ ಎಂಟ್ರಿನೇ ಇರಲ್ಲ. ಅವನೇನು ಮಾಡ್ತಾನೆ, ಪಾಪ ನನಗೊಂದು ದೊಡ್ಡ ಕುಟುಂಬ ಸಿಕ್ಕಿದೆ ಅನ್ನೋದೇ ಆಸೆ ಇತ್ತು ಅವನಿಗೆ. ಹಂಗಾಗ್ಬಿಟ್ಟು ಅವನು ಬಂದುಬಿಟ್ಟು ಸಾರಿ ಅಂತೇಳಿ ಒಂದು ದೊಡ್ಡದು ಟೀ ಶರ್ಟ್ ಮೇಲೆ ಬೋರ್ಡ್ ಹಾಕ್ಕೊಂಡು ಬಂದು ಎಕ್ಸ್ಕ್ಯೂಸ್ ಮೀ ನಾನು ಬರ್ಬೋದಾ ಅಂತ ಕೇಳಿಬಿಟ್ಟು ಸಾರಿ ಅಂತ ಹಾಕ್ಕೊಂಡಿರ್ತಾನೆ. ನೋಡಿಬಿಟ್ಟು ಎಲ್ಲರೂ ಆಶ್ಚರ್ಯ, ಇವನೇಂತಕ್ಕೆ ಬಂದ, ಬರಬಾರ್ದಾಗಿತ್ತು ಇವನು ಬೇಡ, ನಮ್ಮ ಮನೆಗೆ ಬರಬಾರ್ದು, ಹಾಗೆ ಹೀಗೆ ಮತ್ತೆ ಸೇರಿಸ್ಕೋತೀಯ, ನಿನ್ನೆ ರಾತ್ರಿ ಅಷ್ಟೊಂದೆಲ್ಲ ನಡೆದಿದೆ, ಮತ್ತೆ ಅವನೇನಕ್ಕೆ ಬೇಡ ಬೇಡ ಅಂತ. ಆದರೆ ಅನುಪಮ ಕೇಳಲ್ಲ. ಅನುಪಮ ಎಲ್ಲ ಅವನೇ ತಪ್ಪು ಮಾಡೋದ, ಯಾರೂ ತಪ್ಪು ಮಾಡಲ್ವಾ, ಅವನೇನು ಇವ್ರಿಗೆಲ್ಲ ತೊಗೊಳ್ಳಿ ಡ್ರಿಂಕ್ಸು ಅಂತ ಹೇಳಿದ್ನ. ಅವ್ರ ಪಾಡಿಗೆ ಅವ್ರು ಬೇರೆ ಕಡೆ ಇದ್ರು ತಾನೆ, ಇವರು ಹಂಗೇನೆ ಇರಬೇಕಿತ್ತು, ಇವ್ರು ಯಾಕೆ ಸಿಕ್ಕಿದ್ದೆಲ್ಲ ತೊಗೋಬೇಕಿತ್ತು, ಇವ್ರದ್ದು ತಪ್ಪಲ್ವಾ ಅಂತೇಳಿ ಎಲ್ಲ ಹೇಳ್ತಾಳೆ. ಅವ್ರಿಗೆ ಮನವರಿಕೆ ಮಾಡಿಕೊಡ್ತಾಳೆ. ಆಮೇಲೆ ಖುಷಿನ ಕರೆದು ಖುಷಿಗೆ ಹೇಳ್ತಾಳೆ, ನಿನ್ನ ಮಗಳು ಪರಿ ತಿಂದು ತಿಂದು ದಪ್ಪ ಆಗೋಳೆ ಅಂತ ಹೇಳ್ತೀಯಲ್ಲ, ಅವಳಿಗೆ CA ಮಾಡು ಅಂತೇಳಿ ಫೋರ್ಸ್ ಮಾಡ್ತೀಯಲ್ಲ, ಅವಳು ಇಷ್ಟದಂಗೆ ಅವಳನ್ನ ಬಿಡಬೇಕಿತ್ತು. ಅವಳು ಏನು ಮಾಡ್ತಾಳೆ ಅದನ್ನೇ ಬಿಟ್ಟಿದ್ರೆ ಈಗ ಇಷ್ಟು ಒಳ್ಳೆ ಪರ್ಸೆಂಟೇಜ್ ತೆಗಿಯೋಳು ಇನ್ನೂ ಒಳ್ಳೆ ಪರ್ಸೆಂಟೇಜ್ ತೆಗಿತಿದ್ಲು ತಾನೆ. ಅವಳು ಇಷ್ಟದಂಗೆ ಬಿಟ್ಟಿದ್ರೆ ಬಿಡಲಿಲ್ಲ ನೀನು. ಇವಾಗಾದ್ರೂ ನೀವು ಗಂಡ ಹೆಂಡ್ತಿ ಮೇಲೆ ಅವನು ತುಷಾರು ಮಗಳಿಗೆ ಹೇಳೋದು ಚಾಡಿನ, ಈ ಥರ ಎಲ್ಲ ಮಾಡಿ ಸುಮ್ಮನೆ ನೀವು ಪ್ರಾಬ್ಲಮಿಸಿಗೆ ಹಾಕೋತಿದ್ದೀರಾ. ಸ್ವಲ್ಪ ಯೋಚನೆ ಮಾಡಿ, ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವಳಿಗೆ ಆಸೆ ಏನು ಅಂತ ಕೇಳಿ, ಅವಳು ಏನು ಬೇಕು ಅಂತಾಳೆ ಕೇಳಿ, ಅದನ್ನೆಲ್ಲ ತಿಳ್ಕೊಂಡು ಅವಳು ಬಿಡಿ, ಆರಾಮಾಗಿ ಸ್ವತಂತ್ರವಾಗಿರಲಿ. ನೀವು ಈ ಥರ ಕಟ್ಟಾಕಿದ್ರೆ ಕಷ್ಟ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಳೆ. ಆಮೇಲೆ ಅದು ಅವ್ರಿಗೆ ಮನವರಿಕೆ ಆಗುತ್ತೆ. ಆಮೇಲೆ ಇವಳಿಗೂ ಕೂಡ, ಪಾವನಿಗೂ ಅಷ್ಟೇ ಹೇಳ್ತಾಳೆ, ನೀನು ನಾನು ಹಾಕ್ಕೊಂಡಿದ್ದ ಬಟ್ಟೆನ ಯಾವತ್ತೂ ಹಾಕಿಲ್ಲ ನೀನು ನನ್ನ ಇಷ್ಟದಂಗೆ ಇದನ್ನು ತಿನ್ನು ಅಂದರೆ ಅದು ನನಗಿಷ್ಟ ಇಲ್ಲ, ನೀನು ಹೇಳೋದು ಬೇಡ ಅಂತ ಹೇಳಿದೆ. ನಾನು ಹಾಕೋ ಬಟ್ಟೆ ಅಂತಂದರೆ ಆ ಬಟ್ಟೆ ನನಗೆ ಹಾಕೋಕ್ಕೆ ಇಷ್ಟ ಇಲ್ಲ ಅಂದೆ. ಆದರೆ ನಿನ್ನ ಮಗಳಿಗೆ ಯಾಕೆ ಫೋರ್ಸ್ ಮಾಡ್ತಾಯಿದ್ದೀಯಾ, ಇಂಥದ್ದೇ ಹಾಕು ಅಂಥದ್ದೇ ಹಾಕು ಅಂತೇಳಿ ಬಿಟ್ಬಿಡು, ಸ್ವತಂತ್ರವಾಗಿ ಬದುಕೊಳ್ಳಿ ಬಿಡು. ಅವ್ರ ಪಾಡಿಗೆ ಅವ್ರು ಏನು ಬೇಕಾದ ಹಾಕ್ಕೊಳ್ಳಿ, ತೊಟ್ಕೊಳ್ಳಿ. ಆಮೇಲೆ ವಯಸ್ಸಾದ್ಮೇಲೆ ಹಾಕ್ಕೊಳಕ್ಕಾಗುತ್ತಾ, ತೊಟ್ಕೊಳಕ್ಕಾಗುತ್ತಾ, ಈಗ ಹಾಕ್ಕೊಳ್ಳಿ, ತೊಟ್ಕೊಳ್ಳಿ, ಆರಾಮಾಗಿರಲಿ, ಸ್ವತಂತ್ರವಾಗಿ ಬದುಕಲಿ ಅಂತ ಹೇಳ್ತಾಳೆ. ಆವಾಗ ಅಜ್ಜಿ ಹೇಳೋದು ಎಲ್ಲರಿಗೂ ಇಷ್ಟ ಆಗಿಬಿಡುತ್ತೆ, ಮಕ್ಕಳಿಗೆಲ್ಲ. ಆಮೇಲೆ ಅವ್ರ ಅಮ್ಮದಿರಿಗೂ ಎಲ್ಲ ಮನವರಿಕೆ ಆಗುತ್ತೆ. ಇನ್ನು ಧನುವತ್ಗೆ, ನೀವು ನಿಮ್ಮ ಗಂಡನ ಅಲ್ಲಿ ಸಂಭಾಳ್ಸೋಕ್ಕಾಗಿಲ್ಲ ಅಂತ ಇಲ್ಲಿಗೆ ಬಂದ್ರಿ. ಇಲ್ಲಿ ಯಾವಾಗಲೂ ಅವ್ರ ಜೊತೆ ಎಲ್ಲ ಸೇರಿಕೊಂಡು ಹಾಗೆ ಹೀಗೆ ಅಂತ ನಿಮ್ಮ ಮಕ್ಕಳಿಗೆ ನೀವು ಸ್ವತಂತ್ರ ಕೊಡಿ. ಈಗ ನಿಮ್ಮ ಅಳಿಯ ಬಂದು ಅಳಿಗೆ ಏನು ಮರ್ಯಾದೆ ಕೊಟ್ರಿ, ನೀವು ಕೊಡಲಿಲ್ಲ ಅಲ್ವಾ. ಅವನನ್ನು ಕೇವಲವಾಗಿ ಕಂಡ್ರಿ, ಅವನಿಗೆ ಬಾಯಿಗೆ ಬಂದಂಗೆ ಬೈದ್ರಿ, ಎಲ್ಲ ಮಾಡಿದ್ರಿ. ಆದರೆ ನಿಮ್ಮ ಮಗಳಿಗೆ ಅವನು ಬೇಕಿತ್ತು, ಅವ್ನು ಬಿಟ್ಟಿರೋಕ್ಕಾಗ್ತಿಲ್ಲ ಅವಳಿಗೆ. ಆದ್ದರಿಂದ ಅದನ್ನು ನೀವು ಅರ್ಥ ಮಾಡ್ಕೋಬೇಕಿತ್ತು. ನನ್ನ ಮಗಳಿಗೆ ಏನು ಇಷ್ಟನೋ ಅದನ್ನು ನಾನು ಬಿಟ್ಬಿಡಬೇಕು, ಅವಳು ಇಷ್ಟದಂಗೆ ಅವಳು ಬದುಕೊಳ್ಳಿ ಅಂತ ಬಿಟ್ಬೋದಿತ್ತಲ್ವ. ನೀವು ಯಾಕೆ ಬಿಡಲಿಲ್ಲ ಅದನ್ನೊತ್ತಿಗೆ, ನಿಮ್ಮದು ತಪ್ಪಲ್ವಾ ಅಂತ. ಇನ್ನು ಅತ್ತೆ, ನೀವು ನಿಮ್ಮ ಪಾಡಿಗೆ ನೀವು ಎಲ್ಲರನ್ನೂ ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕೆ ಓಡಾಡ್ತೀರಲ್ಲ, ಅವ್ರನ್ನ ಬಿಡಿ, ಸ್ವತಂತ್ರವಾಗಿ ಅವ್ರು ಬದುಕೊಳ್ಳಿ. ಅವರಿಗೆ ಏನು ಹಾಕೋಬೇಕು ಅನಿಸುತ್ತೋ, ಏನು ತೊಡಬೇಕು ಅನಿಸುತ್ತೋ, ಏನು ಉಡಬೇಕು ಅನಿಸುತ್ತೋ ಎಲ್ಲ ಮಾಡ್ಕೊಳ್ಳಿ ಬಿಡಿ. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನೀವು ಯಾಕೆ ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ ಮಾಡಿ ಅವ್ರನ್ನ ಕಟ್ಟಾಕಕ್ಕೆ ನೋಡ್ತೀರಾ, ಕಟ್ಟಾಕಬೇಡಿ, ಬಿಟ್ಬಿಡಿ ಅಂತ. ಇನ್ನು ಮೊಮ್ಮಗ ಒಬ್ಬ ಮತ್ತು ಮೊಮ್ಮಗಳೆಲ್ಲ ಗಂಡನ ಕಿರಿ ಹೆಂಡ್ತಿ ಮಗಳೊಬ್ಬಳು. ಇವರಿಬ್ಬರಿಗೆ ತಾಯಿ ಇಲ್ಲ, ತಂದೆ ಇಲ್ಲ, ಇಬ್ಬರೂ ಕೂಡ ಇಲ್ಲ. ಆದರೆ ಇವರು ನಿಮ್ಮೆಲ್ಲರ ಜೊತೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾರಲ್ವ. ಪ್ರತಿ ಒಂದಕ್ಕೂ ಭಾಗಿಯಾಗ್ತಾರೆ, ನಿಮ್ಮ ಜೊತೆ ಚೆನ್ನಾಗಿ ವಿಂಗಲಾಗಿ ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ, ಯಾವಾಗಲೂ ನಗ್ತಾ ಇರ್ತಾರೆ. ಯಾಕೆ, ಇವ್ರಿಗೆ ಅಪ್ಪ ಅಮ್ಮ ಇಲ್ಲ ಅಲ್ವಾ, ಅದು ನಿಮ್ಮಲ್ಲಿ ನೋಡಿ ಸಂತೋಷ ಪಡ್ತಿದ್ದಾರೆ. ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟು ಅವ್ರಿಗೆ ಯಾವಾಗಲೂ ಕೇವಲವಾಗಿ ಮಾತಾಡಿ ಯಾವಾಗಲೂ ಮನಸ್ಸು ನೋಯಿಸ್ತೀರ. ಯಾಕೆ ಹಂಗೆ ನೋಯಿಸ್ತೀರಾ, ಬಿಟ್ಬಿಡಿ. ಅವ್ರ ಪಾಡಿಗೆ ಅವರು ಸ್ವತಂತ್ರವಾಗಿ ಬದುಕೊಳ್ಳಿ. ಅವ್ರನ್ನ ಆ ಥರ ರೆಸ್ಟ್ರಿಕ್ಷನ್ ಮಾಡಿದ್ರೆ ನಿಮ್ಮ ಕೈಯಲ್ಲಿ ಯಾರೂ ಇರಲ್ಲ, ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ. ಅದು ಬೇಕಾಗತ್ತೆ ನಿಮಗೆ, ಬಿಟ್ಬಿಡಿ ಅವ್ರ ಪಾಡಿಗೆ ಅವ್ರನ್ನ ಅಂತೇಳಿ. ಇನ್ನು
ಪ್ರೇಮು ಅವರು ಏನು ಇಲ್ದಲೇ ಏನು ಇಲ್ಲಿ ಬಂದಿಲ್ಲ. ಅವನು ದ್ವಾರಕದಲ್ಲಿ ನನಗೆ ಅಕಸ್ಮಾತಾಗಿ ಸಿಕ್ಕಿದ್ದು. ಅವತ್ತಿಂದ ಅವನು ನನಗೆ ಒಳ್ಳೆ ಫ್ರೆಂಡೇ ಅಂತ ಹೇಳ್ಕೋಬೇಕು, ಆ ಥರ ಸಿಕ್ಕಿದ್ದಾನೆ. ಅವನನ್ನ ನೀವು ಯಾಕೆ ದ್ವೇಷ ಮಾಡೋದು? ಅವನು ನಮ್ಮ ಮನೇಲಿ ಒಬ್ಬ ಅಂತ ತಿಳ್ಕೊಳ್ಳಿ, ಏನಕ್ಕೆ ದ್ವೇಷ ಮಾಡ್ತೀರಾ ಅಂಥೇಳಿ ಎಲ್ಲ ರೀತಿಯೂ ಬುದ್ಧಿ ಹೇಳ್ತಾಳೆ. ಆ ಥರ ಎಲ್ಲ ಬುದ್ಧಿ ಹೇಳಿದ ಮೇಲೆ ಎಲ್ಲರಿಗೂ ಮನವರಿಕೆ ಆಗುತ್ತೆ. ಎಲ್ಲರೂ ಅರ್ಥ ಮಾಡಿಕೊಂಡು ಲಾಸ್ಟಲ್ಲಿ ಸರಿ ಅನುಪಮ ಹೇಳೋದೇ ರೈಟು, ಅವಳು ಹೇಳ್ದಂಗೆ ನಾವು ಕೇಳಬೇಕು ಅಂತೇಳಿ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ. ಅರ್ಥ ಮಾಡಿಕೊಂಡು ಬದುಕೋದನ್ನು ಕಲಿತಾರೆ. ಆವಾಗ ಈ ಮಕ್ಕಳಿಗೆಲ್ಲ ಅಜ್ಜಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅಜ್ಜಿ ಎಷ್ಟು ಇಂಟೆಲಿಜೆಂಟು, ಎಷ್ಟು ಬುದ್ಧಿವಂತಿಕೆ ಇದೆ ಅಂತೇಳಿ. ಆವಾಗ ರಾಯಿಗೂ ಕೂಡ ಅರ್ಥ ಆಗುತ್ತೆ. ರಾಯಿ ನಮ್ಮ ಮಮ್ಮಿ ಎಷ್ಟು ಬುದ್ಧಿವಂತಿಕೆಯಿಂದ ಮಾತಾಡ್ತಾರೆ, ಆದರೆ ನಾನೇ ತಪ್ಪು ತಿಳ್ಕೊಂಡಿದ್ನಲ್ಲ ಅನ್ನೋ ಅವಳು ಮನವರಿಕೆ ಆಗಿದೆ. ಆದರೆ ಅಮ್ಮನ ಹತ್ರ ಅದು ಹೇಳ್ಕೊಳ್ಳೋಕ್ಕೆ ಅವಳಿಗೆ ಸ್ವಾಭಿಮಾನ ಅಡ್ಡ ಬರುತ್ತೆ. ಅವಳು ಯಾವತ್ತೂ ಹೇಳ್ತಾ ಇಲ್ಲ. ಅದು ಎಷ್ಟೇ ಇದಾಗಿದ್ರೂ, ಒಳ್ಳೆಯದೇ ಮಾಡಿದ್ರೂ ಅವ್ರ ಅಮ್ಮನ್ನ ಒಂದು ದಿವಸ ಹೊಗಳಲ್ಲ, ಒಂದು ದಿವಸ ಏನೂ ಅನ್ನಲ್ಲ. ಆ ರೀತಿ ಅವಳು ಮುಖ ನೋಡ್ತಾಳೆ. ನಮ್ಮ ಮಮ್ಮಿ ಎಷ್ಟು ಒಳ್ಳೆಯವರು ಅನ್ನೋದು ಅವಳ ಭಾವನೆ ಇದ್ದರೂ ಕೂಡ ಅವಳು ತೋರ್ಪಡಿಸ್ಕೊಳ್ದಂಗೆ ಆ್ಯಕ್ಟಿಂಗ್ ಮಾಡ್ತಾಳೆ. ಅದು ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.